ಅವನ್ನ ಒಳ್ಳೆಯವನು ಅಂತ ಅಂದ್ಕೊಂಡ್ರೆ ಅವನಿಗೆ ಈಗೋನು ಸ್ಯಾಟಿಸ್ಫೈ ಆಗಲ್ಲ, ದ್ವೇಷನೂ ಕಮ್ಮಿ ಆಗಲ್ಲ. ಸೊ ನನ್ನ ಪ್ರಕಾರ ಅವನು ಒಳ್ಳೆ ರೀತಿನಲ್ಲೇ ಬಿಹೇವ್ ಮಾಡ್ತಿದ್ದಾನೆ ಅನಿಸ್ತದೆ. ವಾಟ್ಸ್ ರಾಂಗ್ ವಿತ್ ಯು ಅಮೂಲ್ಯ? ಯಾಕೆ ನೀವಿಬ್ರು ಒಂದು ವಿಚಾರದಲ್ಲಿ ಇಷ್ಟೊಂದು ಸಾಫ್ಟ್ ಬಿಹೇವ್ ಮಾಡ್ತಿದ್ದೀರಾ? ಅಜ್ಜ ಪ್ಲೀಸ್, ಈಸ್ ಅ ಬ್ಲಡಿ ರಾಸ್ಕಲ್. ಅವನನ್ನ ಎಷ್ಟು ಹತ್ತಿರದಿಂದ ನೋಡಿದ್ಯಾ ನೀನು ಒಂದೊಂದು ಹೀಗೆ ಜಡ್ಜ್ ಮಾಡ್ತಿದ್ದೀಯ. ನಾನೇನು ಅವನ ಕ್ಷಮಿಸ್ಬೇಕು ಅಂತ ಹೇಳ್ತಿಲ್ಲ ವೇದಾಂತ್, ಅಥವಾ ಹಳೇದ್ನೆಲ್ಲ ಮರೆತು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತಾನೂ ಹೇಳ್ತಿಲ್ಲ. ಮತ್ತೆ ವಾಟ್ ಯು ಟ್ರೈಂಗ್ ಟು ಸೇ? ಏನ್ ಹೇಳ್ತಿದ್ಯಾ? ಜಸ್ಟ್ ಅವನ್ನ ನೋಡೋ ಆಂಗಲ್ ಚೇಂಜ್ ಮಾಡ್ಕೊ ಅಂತ ಹೇಳ್ತಿದ್ದೀನಿ ವೇದಾಂತ್. ಐ ಮೀನ್ ಅವನ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿನಗೆ ಮೊದಲೇ ಕೋಪ ಜಾಸ್ತಿ, ಆ ಕೋಪದಲ್ಲಿ ಈ ಥರ ತಪ್ಪೆಲ್ಲ ಮಾಡ್ಬಿಡ್ತೀಯ. ಇನ್ಮೇಲಾದ್ರೂ ಅವ್ನು ಸಿಕ್ತಾಗೆಲ್ಲ ಜಗಳ ಮಾಡೋದು, ಒಡೆಯಕ್ಕೆ ಹೋಗೋದು ಇದೆಲ್ಲ ಮಾಡಬೇಡ. ಅವನಷ್ಟಕ್ಕೆ ಅವನ ಬಿಟ್ಬಿಡು. ಹಾಗೆ ಮಾಡೋದ್ರಿಂದ ನಮಗೆ ಲಾಸ್ ಇಲ್ಲ ಅಲ್ವಾ? ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ ಅಮ್ಮ. ಏನ್ ಹೇಳ್ತಾ ಇದೆ ಗುರುಗಳೇ? ಇನ್ನೊಬ್ಬರು ಜ್ಯೋತಿಷರು ಏನ್ ಅನಾಹುತ ಆಗುತ್ತೋ ಅಂತ ಹೇಳಿದ್ರು ನನ್ ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ. ನೋಡಮ್ಮ, ಕವಡೆ ಶಾಸ್ತ್ರದ ಪ್ರಕಾರ ನಿಮ್ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಆ ವ್ಯಕ್ತಿ ಕಾಲಿಟ್ಟಿದ ತಕ್ಷಣನೇ ನಿಮ್ಮ ಮನೆಯವ್ರ ನೆಮ್ಮದಿಯೆಲ್ಲ ಹಾಳಾಗುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಾನ್ ಕಲಿತಿರೋ ವಿದ್ಯೆ ಮೇಲೆ ಹೇಳ್ತಾ ಇದ್ದೀನಮ್ಮ. ನನ್ನ ಶಾಸ್ತ್ರದ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ. ಶಾಸ್ತ್ರ ಏನ್ ಹೇಳುತ್ತೋ ಅದಾಗೇ ಆಗುತ್ತೆ. ನಿಮ್ ಸಂಸಾರ ಕಾಪಾಡೋದು ತುಂಬಾ ಕಷ್ಟ ಇದೆ ಅಮ್ಮ. ಇದಕ್ಕೇನು ಪರಿಹಾರನೇ ಇಲ್ವಾ ಗುರುಗಳೇ? ಸದ್ಯಕ್ಕಂತೂ ಏನು ಪರಿಹಾರ ಇಲ್ಲಮ್ಮ. ಆ ದೇವ್ರ ಮೊರೆ ಹೋಗಮ್ಮ. ಅವನ ಆಶೀರ್ವಾದದಿಂದ ಏನಾದ್ರೂ ಒಳ್ಳೇದಾದ್ರೆ ನಿಮ್ ಸಂಸಾರಕ್ಕೆ ಒಳ್ಳೇದಾಗ್ಬೋದು. ಅದನ್ನ ನಿರೀಕ್ಷೆ ಇಟ್ಕೊಮ್ಮ. ಸದ್ಯಕ್ ಮನೆಗ್ ಬರ್ತಿರೋ ವ್ಯಕ್ತಿ ಅಂದ್ರೆ ಅದು ಅಮ್ಮನೇ. ಅಲ್ಲಿಗೆ ಅಮ್ಮನೇ ಈ ಸಮಸ್ಯೆ ಕಾರಣ ಆಗ್ಬಿಡ್ತಾಳ. ಕರೆಕ್ಟ್ ಅಣ್ಣ. ಅವನ್ನ ಇಗ್ನೋರ್ ಮಾಡು, ಇಲ್ಲ ಅಂದ್ರೆ ಅವನ ತಲೆಯಲ್ಲೇ ಕೂತಿರ್ತಾನೆ. ಅವನ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಾಕು ಅಲ್ವಾ? ಓಕೆ. ಲೇ ಹಳೆ ಮುದ್ಕಿ, ಎಲ್ಲೇ ಹೋಗಿದ್ದೆ? ಇಷ್ಟು ತನಕ ನಿಂಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಿದೀವಿ. ಎಲ್ಲಿಗೆ ಹೋಗಿದ್ದೆ ನೀನು? ಯಾಕೆ ಇಷ್ಟು ಲೇಟು? ಏನು ವಿಚಾರಣೆ ಮಾಡಕ್ ನಿಂತಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನಿನಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಸುಮ್ನೆ ಅದು ಅಂತ ಮಾತಾಡ್ತಿದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಆಹಾ ಸುಪ್ನಾತಿ, ಕಾಲ್ ಮುರಿದು ಕೈ ಕೊಡೋದಕ್ಕೆ ನನ್ನನ್ನು ಸಾಕಿರೋ ಕೋಳಿ ಅನ್ಕೊಂಡಿದ್ಯಾ? ಮುರಿದ ತಕ್ಷಣ ಟಪಕ್ ಅಂತ ಮುರಿದೋಗಕ್ಕೆ? ಲೇ ಅದೇನು ಅಂತ ಮಾತಾಡ್ತೀಯ? ಅದು ಟಪಕ್ ಅಂತ ಅಲ್ಲ, ಟಕ್ ಅಂತ. ನಿನ್ ಮಾತು ಕೇಳ್ತಿದ್ರೆ ಪ್ರಾಣ ಹೋಗಿರೋ ಪ್ರಾಣಿ ಕೂಡ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಹೌದೌದು, ನೀನ್ ಬಾರಿ ಅದ್ಭುತವಾಗಿ ಮಾತಾಡ್ತೀಯ. ಪ್ರಾಣ ಕಳ್ಕೊಂಡಿರೋ ಪ್ರಾಣಿನೂ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತಾ? ಯಪ್ಪ, ಅದ್ ಹೆಂಗೆ? ಅದು ಎರಡೆರಡು ಜೀವ ಇರುತ್ತೆ ಅದಕ್ಕೆ. ನೀನಂತ ಕುಂಬಳಕಾಯಿ ಇರೋ ಕಡೆ ಎರಡೆರಡು ಜೀವ ಇರೋ ಪ್ರಾಣಿ ಕೂಡ ಇರುತ್ತೆ. ನಿನ್ ಭಾಷೆ ಅದೇವ್ರೆ ಮೆಚ್ಬೇಕು. ನಿನ್ ಕಟ್ಕೊಂಡ್ ವೇದನ್ ಬಾಬಾ ಹೆಂಗ್ ಜೀವನ ಸಾಗಿಸ್ತಾರೇನೋ. ಸದ್ಯಕ್ಕೆ ಅವ್ರು ನಿನ್ ಭಾಷೆ ಕಲೀಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಏಯ್, ಬಾಯಿ ಮುಚ್ಕೊಂಡಿರೆ. ನಾನ್ ಮಾತಾಡೋದು ಶುದ್ಧ ಕನ್ನಡ ಭಾಷೆ. ಭಾಷೆ ಬರ್ದಿರೋರ್ಗು ನನ್ನ ಭಾಷೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ನಮ್ಮ ಭಾಷೆಗಿರೋ ಗತ್ತು ಗಮ್ಮತ್ತು. ನಮ್ಮ ಕನ್ನಡ ಭಾಷೆ ತರ ಯಾವ ಭಾಷೆನೂ ಇಲ್ಲ. ಇದೇನ್ರಿ ಇದು? ಯಾವಾಗ್ಲೂ ಗಿಜಗಿಜ ಅಂತ ಕಿತ್ತಾಡ್ತಾ ಇರ್ತೀರಾ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಅಲ್ಲಮ್ಮ, ಅವಳಿಗೋಸ್ಕರ ಇಷ್ಟ ತನಕ ವೇಟ್ ಮಾಡಿದೀವಿ. ಈಗ ನೋಡ ನನ್ ಕಲ್ಲ ಹೇಳಿದಾಳೆ. ಇವಳಿಗೆ ಎಷ್ಟು ಕೋಪ ಇರ್ಬೇಡ, ನಂಗಂತೂ ಸಖತ್ ಕೋಪ ಬರ್ತಿದೆ ನೋಡು. ಅತಿಥಿ, ಇವಳು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿರೋ ಹುಡುಗಿ. ಇರೋಷ್ಟು ದಿವಸ ಅವಳ ಜೊತೆ ಸುಖವಾಗಿ ಸಂತೋಷವಾಗಿರ್ಬೋದಲ್ವಾ? ಅಲ್ಲಿಗೆ ಹೋದ್ಮೇಲೆ ಇವಳು ಸಿಗ್ತಲೇನೆ? ಯಾಕಮ್ಮ? ಹಳೆ ಮುದ್ಕಿ ಗಂಡನ ಮನೆಗೆ ಮದ್ವೆ ಆಗೋದ್ಮೇಲೆ ಮತ್ತೆ ವಾಪಸ್ ಬರಲ್ವಾ?
ನಿಜ ಅದಿತಿ, ಅವಳು ಬರ್ತಾಳೆ. ಆದರೆ ಇಲ್ಲೇ ಬಂದಿರೋಕ್ಕಾಗತ್ತಾ? ಬಂದು ಹೋಗಿ ಮಾಡ್ತಿರ್ತಾಳೆ ಅಷ್ಟೆ. ಅವಳಿಗೆ ಅವಳದೇ ಆದ ಮನೆ, ಸಂಸಾರ, ಮಕ್ಕಳು ಅಂತಾಗತ್ತೆ. ಇವಳದು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳ ಕಥೆನೂ ಇದೇನೆ. ನಾಳೆ ನಿನಗೂ ಇದೇ ಆಗತ್ತೆ. ಇವ್ರೇನಾದ್ರೂ ಅಗ್ರಜನ್ ರಿಯಲ್ ಅಮ್ಮ ಆಗಿರ್ಬೋದಾ? ಇದ್ರೂ ಎಲ್ಲಿರ್ಬೋದು? ಅಗ್ರಜನ್ ಯಾಕೆ ನಮ್ಮನೇಲಿ ಬಿಟ್ಟು ಹೋಗ್ತಾರೆ? ಅಥವಾ ನಮ್ಮನೆಯವರೇ ಇವ್ರನ್ನ ಯಾರಾದ್ರೂ ಅವ್ರ ಹೆತ್ ಮಕ್ಕಳನ್ನ ಬೇರೆಯವ್ರ ಮನೇಲಿ ಬಿಟ್ಟು ಹೋಗ್ತಾರ? ಅಥವಾ ಕೊಟ್ಟು ಹೋಗ್ತಾರ? ಇದರಿಂದ ಏನೋ ಒಂದು ರಹಸ್ಯ ಇದೆ, ಬೇಗ ಕಂಡುಹಿಡಿಬೇಕು. ವಿಕ್ಕಿ ಅವರೇ, ವಿಕ್ಕಿ ಅವರೇ, ಏನ್ ಮಾಡ್ತಾ ಇದ್ದೀರಾ ವಿಕ್ಕಿ ಅವರೇ? ಮೂರೊತ್ತು ಮೊಬೈಲಲ್ಲೇ ಇರ್ತೀರಲ್ಲ, ಇನ್ನ ನಿದ್ದೆ ಬಂದಿಲ್ವಾ ನಿಮ್ಗೆ? ಅಯ್ಯೋ ಹೆಂಡತಿ, ಅಗ್ರಜನ್ ಮದ್ವೆಗೆ ಯಾರ್ಯಾರನ್ನ ಇನ್ವೈಟ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮದ್ವೆ ಬಿಸಿಲಿ ಯಾರನ್ನಾರು ಮಿಸ್ ಮಾಡಿ ಅವ್ರ ನಮ್ಮನ್ನ ಕರೀಲೇ ಇಲ್ವಲ್ಲ ಅನ್ಕೊಂಡ್ಬಿಟ್ರೆ. ಮೊದಲೇ ಮದ್ವೆ ಬೇರೆ ಹತ್ರ ಬರ್ತಿದೆ, ಅದಕ್ಕೆ ಯಾರ್ಯಾರು ಬೇಕು ಅಂತ ಲಿಸ್ಟ್ ಅಲ್ಲಿ ನೋಟ್ ಮಾಡ್ತಿದ್ದೆ ಅಷ್ಟೇ. ನಿಮ್ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಹೌದಲ್ವಾ? ಮದುವೆ ದಿನ ಹತ್ರ ಬಂದೇ ಬಿಡ್ತು. ನನ್ಗೆಲ್ಲ ಗೊತ್ತಿದ್ದು ನನ್ನಿಂದ ಏನು ಮಾಡಕ್ಕಾಗ್ತಿಲ್ಲ. ಅಮ್ಮ ಮದ್ವೆ ಆಗಿ ಬಂದ್ಮೇಲೆ ಸಮಸ್ಯೆ ಆದ್ರೆ ಹೇಳ್ತಿ, ಏನ್ ಯೋಚನೆ ಮಾಡ್ತಿದ್ದೀರಾ? ವಿಕ್ಕಿ ಅವರೇ, ಈ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕ್ಬೋದಾ? ಇದರಿಂದ ನಿಮ್ಗೇನಾದ್ರೂ ಸಮಸ್ಯೆನಾ ಅಥವಾ ತಮಾಷೆ ಮಾಡ್ತಿದ್ರಾ? ಮದ್ವೆನ ಮುಂದಕ್ಕೆ ಹಾಕೋದಾ? ಚಾನ್ಸೇ ಇಲ್ಲ ಹೆಂಡತಿ. ಹಾಗಲ್ಲ ವಿಕ್ಕಿ ಅವರೇ. ಮತ್ತಿನ್ ಹೇಗೆ? ಇಲ್ಲ ವಿಕ್ಕಿ ಅವರೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಮದ್ವೆಗಿನ್ನೂ ಸ್ವಲ್ಪ ದಿನ ಟೈಮ್ ಇದೆ ಅಷ್ಟೇ. ಅಷ್ಟ್ರಲ್ಲಿ ನಾವು ಎಲ್ಲ ಕೆಲಸನೂ ಮಾಡಿ ಮುಗ್ಸಕ್ಕಾಗಲ್ಲ. ಇನ್ನ ಶಾಪಿಂಗ್ ಬೇರೆ ಮಾಡಿಲ್ಲ. ನೀವು ನೋಡಿದ್ರೆ ಇಷ್ಟು ಬೇಗ ಗೆಸ್ಟ್ ಲಿಸ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೀರಾ. ಇನ್ನ ಗೆಸ್ಟ್ಗಳೆಲ್ಲ ಬರೋಕ್ಕಾಗುತ್ತೋ ಇಲ್ವೋ ಒಂದೂ ಗೊತ್ತಿಲ್ಲ. ಮದ್ವೆ ಏನು 2-3 ದಿನದಲ್ಲಿ ಮಾಡಿ ಮುಗ್ಸಕ್ಕಾಗತ್ತಾ? ಅದು ಅಲ್ಲದೆ ಹೆಂಡತಿ, ಅಗ್ರಜನ್ ಮದುವೆ ನಿಲ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಈ ಮನೆ ಸೊಸೆ ಆದವರು. ನನಗೆಷ್ಟು ಈ ಮದುವೆ ಮೇಲೆ ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಇದೆ. ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಕೊಡ್ಬೇಕಾಗಿರೋರು ನೀವು. ಅದು ಬಿಟ್ಟು ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ವಿಕ್ಕಿ ಅವರೇ, ನನ್ನ ಮಾತಿನ ಉದ್ದೇಶ ಅದಲ್ಲ. ಅದೇನೇ ಆಗ್ಲಿ, ಐ ಡೋಂಟ್ ಕೇರ್. ಯಾರೇ ಬರ್ಲಿ, ಏನೇ ಆಗ್ಲಿ, ಫಿಕ್ಸ್ ಆಗಿರೋ ಮುಹೂರ್ತ ಡೇಟ್ಗೆ ಅಗ್ರಜ ಮತ್ತೆ ರೌಡಿನಾದ್ನಿ ಮದುವೆ ಹಾಕ್ತಿದ್ದಾರೆ. ಈ ಮುಹೂರ್ತನ ಮತ್ತೆ ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ. ಒಂದ್ಸಲ ಫಿಕ್ಸ್ ಆದ್ಮೇಲೆ ಫಿಕ್ಸ್ ಅಷ್ಟೇ. ಇದೇ ಡೇಟಲ್ಲೇ ಮದುವೆ ನಡೆಯೋದು. ಶುಭ ಕಾರ್ಯದಲ್ಲಿ ಒಳ್ಳೇದಾಗ್ಲಿಲ್ಲ ಅಂದ್ರೂ ಕೆಟ್ಟದನ್ನ ಮಾತ್ರ ಬಯಸ್ಬೇಡಿ. ಈ ಮನೆಯಲ್ಲಿ ಇನ್ಮೇಲೆ ಯಾವತ್ತೂ ಅಪಶಕನ ಮಾತಾಡಬೇಡಿ. ಓಕೆ? ಇದಕ್ಕೆ ನಾನು ಏನಾದ್ರೂ ದಾರಿ ಹುಡುಕ್ಬೇಕು. ಇನ್ ತಡ ಮಾಡಿದ್ರೆ ಮದ್ವೆನೇ ನಡೆದೋಗ್ಬಿಡುತ್ತೆ. ಸಾರಿ, ಅದಕ್ಕೆ ನೋಡ್ಲಿಲ್ಲ. ಪರವಾಗಿಲ್ಲ ರಾಜಣ್ಣ. ಇಷ್ಟು ಬೆಳಗ್ಗೆನೆ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲ ಹೊರಟ್ರಿ ನೀವು? ಮಿಸ್ಟರ್ ಎಕ್ಸ್ ಅಂತ ಕಾಲ್ ಮಾಡಿದ್ದ, ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಇಲ್ಲೇ ಆನೆಗೌಡ ಪಾರ್ಕ್ ಹತ್ರ. ಮಿಸ್ಟರ್ ಎಕ್ಸಾ? ಯಾರವರು? ಅವನು ನನ್ನ ಕಾಲೇಜ್ ಫ್ರೆಂಡು. ಅವನ್ನೇ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ.
ಟೈಮ್ ಆಯ್ತು, ಬರ್ತೀನಿ. ವರ್ಷದ ಹಿಂದೆ ನಡೆದ ಘಟನೆ ಮತ್ತೆ ಆಗುತ್ತಾ? ಇದಕ್ಕೆಲ್ಲ ಅಮ್ಮನೇ ಕಾರಣ ಆಗ್ತಾಳ? ಅವ್ರು ನೋಡಿದ್ರೆ ಘಟನೆ ನಡೆದೇ ನಡೆಯುತ್ತೆ, ಅದನ್ನ ಯಾರಿಂದಾನೂ ತಪ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ವೇದಾಂತ್ ಬಾಬಾ ಅಮೂಲ್ಯನೇನಾದ್ರೂ ಮದ್ವೆ ಆದ್ರೆ ಈ ಮನೆ ಕೆಟ್ಟದಾಗುತ್ತಾ? ನಾನು 2 ಮನೆಗೂ ಸೇರಿದವಳು, ನನ್ಗೆಲ್ಲಾ ವಿಷಯನೂ ಗೊತ್ತಿದ್ದು ನಾನು ಸುಮ್ಮನೆ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇದಕ್ಕೆಲ್ಲ ನಾನು ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು. ಯಾಕೋ ಅದಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಅಮ್ಮನ ಹತ್ರ ಮಾತಾಡಿ ಈಗಲೇ ಮದುವೆ ಬೇಡ, ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ಅಂತ ಒಪ್ಪಿಸ್ಲಾ, ಅಥವಾ ವೇದಾಂತ್ ಬಾಬಾ ಹತ್ರ ಹೋಗಿ ಈ ಮದುವೆ ಬೇಡ ಅಂತ ಹೇಳಲಾ? ಆ ಥರ ಹೇಳಿದ್ರೆ ಅವ್ರ ಕಾರಣ ಕೇಳಲ್ವಾ? ಏನಂತ ಹೇಳಲಿ? ಇರೋ ಕಾರಣನೇ ಹೇಳಿದ್ರೆ ಅವ್ರು ಒಪ್ಕೋತಾರ? ವಿಕ್ಕಿ ಅವ್ರೆ, ಏನಾಗಿದೆ ನಿಮ್ಗೆ? ನಾನೇನೋ ಸೀರಿಯಸ್ ವಿಷಯ ಯೋಚನೆ ಮಾಡ್ತಿದ್ರೆ ಮಕ್ಳು ತರ ಆಡ್ತಿರಲ್ಲ. ಅತ್ತಿಯವರೇ, ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ರಾ? ನನಗೆ ಗೊತ್ತಿರಲಿಲ್ಲ. ಏನದು? ಏನೂ ಇಲ್ಲ, ಏನೂ ಇಲ್ಲ. ಇವಾಗ ತಾನೇ ಹೇಳಿದ್ರಿ ಏನೋ ಸೀರಿಯಸ್ ಅಂತ. ಏನು ಹೇಳಿ? ಸೀರಿಯಸ್ ವಿಷಯ ಅಂತ ಹೇಳದ್ನ? ಇಲ್ವಲ್ಲ. ಹೆಂಡತಿ ನೀವಾಗ ಹೇಳಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಹತ್ರ ಸುಳ್ಳು ಹೇಳಬೇಡಿ. ವಿಕ್ಕಿ ಅವರೇ, ಯಾವುದೋ ಯೋಚನೆನಲ್ಲಿ ಆ ಥರ ಹೇಳಿರ್ಬೋದು ಅಷ್ಟೇ. ಹೆಂಡತಿ, 2 ದಿನದಿಂದ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ಯಾವುದೋ ವಿಷಯನ ತಲೆಗೆ ಹಾಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ಏನು ಅಂತ ಹೇಳ್ಕೊಳ್ಳಿ. ಇಲ್ಲ ವಿಕ್ಕಿ, ಆ ಥರ ಏನೂ ಇಲ್ಲ. ಆ ಥರ ಏನಾದರೂ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಿದ್ದೆ ಅಲ್ವಾ? ಸರಿ, ಈಗ ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪು? ಒಂದ್ಸಲ ಧ್ರುವ ರೆಡಿ ಇದಾನಂತ ನೋಡ್ತೀರಾ? ನಾನು ಧ್ರುವ ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತ. ಅಗ್ರಜಂಗೆ ಯಾವುದೋ ಮೀಟಿಂಗ್ ಇದೆಯಂತೆ. ಸೊ ಇಬ್ರು ಒಟ್ಟಿಗೆ ಹೋಗ್ತೀವಿ. ನೀವಿವಾಗ ಧ್ರುವನ್ ಕೇಳ್ತಿದ್ದೀರಾ? ಧ್ರುವ ಹೋಗಿ ಎಷ್ಟೊತ್ತಾಯ್ತು? ಹೌದಾ? ಚಾನ್ಸೇ ಇಲ್ವಲ್ಲ. ಅವನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅನ್ನ, ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಿದ್ದೀನಿ ಅಂತ ಅನ್ನ? ಅದ್ ಯಾವ್ದೋ ಪಾರ್ಕ್ ಹತ್ರ ಯಾರೋ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ ಧ್ರುವಂಗೆ ಫ್ರೆಂಡ್ಸಾ? ಅವನ್ಗೆ ಯಾವಾಗಿಂದ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಮೀಟ್ ಮಾಡೋ ಅನ್ನಕ್ ಶುರು ಮಾಡಿದ್ರು? ಪರವಾಗಿಲ್ಲ, ಫ್ರೆಂಡ್ಸ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾನೆ. ಈ ಜಗತ್ತಲ್ಲಿ ನಾಚಿಕೆ ಸ್ವಭಾವಕ್ಕೆ, ರಿಸರ್ವ್ಡ್ ಸ್ವಭಾವಕ್ಕೆ ಅಗ್ರಜ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಕೊಂಡಿದೆ. ಆದ್ರೆ ನಮ್ ಧ್ರುವ ಅವನನ್ನೇ ಮೀರಿಸ್ತಾನೆ. ಅಂಥದ್ರಲ್ಲಿ ಆರ್ತಿ, ಧ್ರುವ ಯಾವ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ನಾ? ಯಾವ ಫ್ರೆಂಡು ಅಂತ ಕರೆಕ್ಟಾಗಿ ಹೇಳಲಿಲ್ಲ, ಆದ್ರೆ ಯಾವ್ದೋ ಕಾಲೇಜ್ ಫ್ರೆಂಡು ಅಂತ ಹೇಳಿದ್ರು. ವಿಕ್ಕಿ ಅವ್ರೆ, ಹೆಸರು ಮಾತ್ರ ವಿಚಿತ್ರವಾಗಿತ್ತು. ವಿಚಿತ್ರವಾಗಿತ್ತಾ? ಹೌದು ವಿಕ್ಕಿ ಅವ್ರೆ, ವಿಚಿತ್ರವಾಗಿತ್ತು. ಹೆಸರೇನೋ ಹೇಳಿದ್ರಲ್ಲ, ಮಿಸ್ಟರ್ ಎಕ್ಸ್ ಅಂತೆ. ಏನು? ಮಿಸ್ಟರ್ ಎಕ್ಸಾ? ಇವತ್ತು ರಾತ್ರಿ ನಾನು ಕಳಿಸೋ ಲೊಕೇಶನ್ಗೆ ನಾನು ಕೇಳಿದಷ್ಟು ದುಡ್ಡನ್ನ ಕಿಮಕ್ ಅಂದೆ ತಂದು ಕೊಡ್ಬೇಕು. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಅವಾಗ ಮಿಸ್ಟರ್ ಎಕ್ಸ್ ನಮ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದ. ಆಗ ನನ್ನ ಆಕ್ಸಿಡೆಂಟಲ್ಲಿ ಸಾಯೋದು ಜಸ್ಟ್ ಮಿಸ್ ಆಗಿತ್ತು. ಈಗ ಅವನೇ ಧ್ರುವನ್ ಕಾಲ್ ಮಾಡಿ ಬಾ ಅಂದಿದ್ದಾನೆ ಅಂದ್ರೆ ಅಲ್ಲಿಗೆ ನಮ್ ಧ್ರುವನ್ ಪ್ರಾಣ ಅಪಾಯದಲ್ಲಿದೆ ಅಂತ ಆಯ್ತು. ಆರ್ತಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ಬೇಕು. ನಾನು ಅಮೂಲ್ಯ ವೇದಾಂತ್ ವಸಿಷ್ಠ ಅಲ್ಲ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೋಡ್ ಬಜಾರಿ, ನೀನೀಗ ಅಮೂಲ್ಯ ಮಂಜುನಾಥ್.
ಮದುವೆ ಆದ ತಕ್ಷಣ ಫಾರ್ಮಾಲಿಟಿ ಸೇಕ್ ನಿನ್ನ ನೇಮ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀನ್ ಆಗ್ಲೂ ಅಮೂಲ್ಯ ಮಂಜುನಾಥ್. ಅದ್ಯಾಕೆ ಹಾಗೆ? ಇನ್ಫ್ಯಾಕ್ಟ್ ನಿನ್ನೆ ನೈಟ್ ನಿನ್ ಜೊತೆ ಫೋನಲ್ಲಿ ಮಾತಾಡುವಾಗ ಇದನ್ನ ಹೇಳೋಣ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಈಗ ಎದುರುಗಡೆ ಸಿಕ್ಕಿದೆಯಲ್ಲ, ಹೇಳ್ತೀನಿ. ಮದುವೆ ಆದ್ಮೇಲೆ ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯು ಕ್ಯಾನ್ ಸ್ಟಿಲ್ ಬಿ ಅಮೂಲ್ಯ ಮಂಜುನಾಥ್. ಆದ್ರೆ ವೇದ ಅಂತ ನಿನ್ನ ಹೆಸರಿಂದ ನಿನ್ನ ತಂದೆ ಹೆಸರಿದೆ. ಅವ್ರು ನಿನ್ನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿ ಓದಿಸಿ ನಿನ್ನ ಕಾಲ ಮೇಲೆ ನಿನ್ನನ್ನ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ನಿನ್ನ ಜೀವನದಲ್ಲಿ ನಿನ್ನ ತಂದೆ ಕೊಡುಗೆ ಬಹಳನೇ ಇದೆ. ನಿನ್ನ ತಂದೆ ತಾಯಿ ಇಬ್ರು ನಿನ್ನ ಖುಷಿಯಲ್ಲಿ ಅವ್ರ ಖುಷಿನ ನೋಡ್ತಾರೆ, ನಿನ್ನ ಸುಖದಲ್ಲಿ ಅವ್ರ ಸುಖನ ಕಾಣ್ತಾರೆ. ಅವ್ರಿಗೆ ನೀನು ಯಾವತ್ತೂ ಬೇಜಾರು ಮಾಡಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ನಿನ್ನ ಮನೆಯಲ್ಲಿ ಗಂಡು ಮಗನ ತರ ನೋಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಸ್ಥಾನ ಸಿಗೋದಿಲ್ಲ. ಆ ಸ್ಥಾನ ನಿಮ್ ತಂದೆ ನಿನಗೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಇಂಪ್ರೆಸ್ ಮಾಡೋದಕ್ಕೆ ನನ್ನ ಔಟ್ಲುಕ್ ಸಾಕು. ಆದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕಾನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡೋದಕ್ಕೆ ಬೇಕಾಗಿರೋದು ವ್ಯಕ್ತಿತ್ವ. ಅದು ನಿನ್ನಲ್ಲಿದೆ. ಅದನ್ನ ಕೊಟ್ಟಿರೋದು ವೇದಾಂತ್ ವಸಿಷ್ಠ ಅಲ್ಲ, ಮಂಜುನಾಥ್. ನೀನ್ ಹೇಳ್ದಾಗೆ ಅಮೂಲ್ಯ ವೇದಾಂತ್ ವಸಿಷ್ಠ ಅನ್ನೋದ್ರಲ್ಲಿ ಒಂದು ರಿದಮ್ ಇದೆ, ಗತ್ತಿದೆ. ಐ ಅಗ್ರಿ. ಅಮೂಲ್ಯ ವೇದಾಂತ್ ವಸಿಷ್ಠ ಜಸ್ಟ್ ಅ ನೇಮ್. ಅಮೂಲ್ಯ ಮಂಜುನಾಥ್ ಇಸ್ ಅನ್ ಎಮೋಷನ್. ಅಲ್ಲ ವಿಕ್ಕಿ, ಶೂಟ್ ಮಾಡೋ. ಧ್ರುವನ್ ಎಲ್ಲಾದ್ರೂ ಜಸ್ಟ್ ಗೆಟ್ ಡೌನ್. ಧ್ರುವ, ಏನೂ ಆಗಿಲ್ಲ ತಾನೆ ನಿನ್ಗೆ? ದೇವ್ರೆ, where the hell are you, man? Hey, machine failed. ಬೇಗದಿಂದ ಎಸ್ಕೇಪ್ ಆಗೋ, ಬೇಗ. ನೀನು ಮೀಟ್ ಆಗಿ ಐ ಥಿಂಕ್ ಇಟ್ಸ್ ಅಬೌಟ್ 2.5 years ನಾವು. ಹಾಗಂತ ನಾನು ಇನ್ನ ಕಡಿಮೆ ಪ್ರೀತಿಸ್ತೀನಿ ಅಂತ ಅನ್ಕೋಬೇಡ. 2 ಜನ್ಮಕ್ಕಾಗಷ್ಟು ನಿನ್ನ ಪ್ರೀತಿಸ್ತೀನಿ. ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಬಜಾರಿ. ಐ ಮೀನ್ ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನನಗೆ ಯಾವ ಅನುಮಾನನೂ ಇಲ್ಲ. ಆದ್ರೆ ನಾನು ಯಾವತ್ತಿಗೂ ನಿನ್ನ ತಂದೆ ಹಾಗೆ ನಿಷ್ಕಲ್ಮಶವಾಗಿ ನಿಸ್ವಾರ್ಥ ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಗಂಡನ ಪ್ರೀತಿಗೂ ತಂದೆ ಪ್ರೀತಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಮೂಲ್ಯ. ನೀನೇ ಹೇಳಿದಾಗೆ ಅಮ್ಮನ ಪ್ರೀತಿ ಆಕಾಶ ಇದ್ದ ಹಾಗೆ. ನಾನಿನ್ನ ಹೇಗೆ ಪ್ರೀತಿಸ್ತೀನೋ ನೀನು ನಾನು ಹಾಗೆ ಪ್ರೀತಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ತಂದೆ ಪ್ರೀತಿನಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಮುಂದೆ ಒಂದಿನ ಮದುವೆ ಆದ ನಂತರ ನಿನ್ನ ಮನೆ ಬದಲಾಗುತ್ತೆ, ನಿನ್ನ ಕುಟುಂಬ ಬದಲಾಗುತ್ತೆ. ನಿನ್ನ ತಂದೆ ತಾಯಿ ಜಾಗನ ನನ್ನ ತಂದೆ ತಾಯಿ ತುಂಬ್ತಾರೆ. ಆ ಸ್ಥಾನ ಅವ್ರು ಭರ್ತಿ ಮಾಡ್ತಾರೆ. ಹೀಗಿರುವಾಗ ಬೇಸಿಕಲಿ ನಿನ್ನ ಎಂಟೈರ್ ಲೈಫ್ ನಾನು ಒಂಥರ ಆವರಿಸ್ಕೊಂಡಂಗೆ ಲೆಕ್ಕ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಿನ್ನ ಹೆಸರಲ್ಲೂ ನಾನೇ ಇರ್ಬೇಕು ಅನ್ನೋದು ತಪ್ಪಲ್ವಾ? ಸಹಬಾ, ಯಾರ್ದತ್ತೆ? ನೀನ್ ಎಷ್ಟೇ ಕೇಳಿದ್ರು ಆ ಒಂದು ವಿಷಯ ಮಾತ್ರ ನನ್ನ ಕೈಲಿ ಹೇಳಕ್ಕಾಗಲ್ಲ. ಆ ಘಟನೆ ನೆನ್ಸ್ಕೊಂಡ್ರೆ
ನನ್ನ ಜೀವ ಹಿಂಡುತ್ತೆ. ನೀ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ನಂಬಿಕೆ ಇಟ್ಟು ನಿನ್ನ ಹತ್ರ ನಾನು ಈ ವಿಷಯ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ನಿನ್ನ ಮಧ್ಯನೇ ಇರಬೇಕು. ಅರ್ಥ ಆಯ್ತಲ್ವಾ? ನಾನು ಅನ್ಕೊಂಡಿದ್ದು ಸುಳ್ಳಲ್ಲ, ಎಲ್ಲ ನಿಜಾನೇ. ಅವತ್ತು ಫೋನಲ್ಲಿ ಶಾಸ್ತ್ರಿಗಳು ಹೇಳಿದ್ದಕ್ಕೂ ಇವಾಗ ಅತ್ತೆ ಹೇಳ್ತಿರೋದಕ್ಕೂ ಒಂದಕ್ಕೊಂದು ತುಂಬಾನೇ ಹೋಲಿಕೆ ಇದೆ. ಅಮ್ಮ ಏನಾದ್ರೂ ಮದುವೆ ಆಗಿ ಈ ಮನೆಗೆ ಬಂದ್ರೆ ಈ ಮನೆಗೆ ಮತ್ತೊಂದು ಸಾವಾಗುತ್ತಾ? ಅದಕ್ಕೆ ನಮ್ಮ ಅಮ್ಮನೇ ಕಾರಣ ಆಗ್ಬಿಡ್ತಾಳ. ಮತ್ತೆ ಆ ಸಾವು ವಿಕ್ಕಿದ? ಓ, ಯಾಕಯ್ಯ ನನಗೆ 3 ಹೊತ್ತು ಕಾಟ ಕೊಡ್ತೀಯಾ? ವಾಟ್? ಮತ್ತಿನ್ನೇನು, ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ಜೊತೆನೇ ಇದ್ದೆ ತಾನೆ? ಹೌದಾ? ಮತ್ತೆ ನನ್ನ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿರ ಜೊತೆ ಇರೋದಕ್ಕೆ ಬಿಡು. ನನಗೂ ಮನೆ ಮಠ, ನಮ್ಮೋರು ತಮ್ಮೋರು ಅಂತೆಲ್ಲ ಇದ್ದಾರೆ. ಯಾವಾಗಲೂ ನಿನ್ ಜೊತೆ ಲಲ್ಲ ಅನ್ಕೊಂಡು ಓಡಾಡ್ಕೊಂಡಿರೋದಕ್ಕಾಗಲ್ಲ. ಇನ್ನು ಎಷ್ಟು ದಿನ ಅಂತ ಈ ಮನೇಲಿ ಇರ್ತೀನಿ ಹೇಳು? ಅಲ್ಲಿವರೆಗಾದ್ರೂ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡು, ಪುಣ್ಯ ಬರುತ್ತೆ ನಿಂಗೆ. ಬಾ, ಬೇರೆಯವ್ರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡದೆ ಒಂದೇ ಸಮ ಒಂದೇ ಉಸಿರಲ್ಲಿ ಮಾತಾಡ್ತೀರಾ? ಅಕ್ಕಪಕ್ಕ ಇರೋರು ಏನ್ ಅನ್ಕೊಂತಾರೋ ಟೆನ್ಷನ್ ಕೂಡ ಇಲ್ವಾ ನಿನಗೆ? ಟೆನ್ಷನ್ ಕ್ಯೂ ಲೇನೇಕ, ಟೆನ್ಷನ್ ತೋ ದೇನೇಕ. ಮೆಂಟ್ಲು ಅನ್ಕೋತಾರಷ್ಟೇ. ನಾನಲ್ಲಯ್ಯ ಮೆಂಟ್ಲು, ನನ್ನ ಮೆಂಟ್ಲು ಅನ್ನೋರು ಮೆಂಟ್ಲು. ನನ್ನ ಮೆಂಟ್ಲು ಅನ್ಕೊಂಡ್ರೆ ನೀನು ಮೆಂಟ್ಲು. ವಾಟ್ ನಾನ್ ಸೆನ್ಸ್. ನಾನು ನಿನ್ ಜೊತೆ ಮಾತಾಡೋದಕ್ಕೆ ಫೋನ್ ಮಾಡಲಿಲ್ಲ, ಮಂಜು ಅಪ್ಪನ ಹತ್ರ ಮಾತಾಡ್ಬೇಕು. ಫೋನ್ ಕೊಡು. ನನ್ನ ನಂಬರ್ಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿಲ್ಲ ಅಂತೀಯಲ್ಲ, ಇದಕ್ಕೆ ಮೆಂಟ್ಲು ಅಂತಾರೆ. ನಾನು ಅವ್ರ ನಂಬರ್ಗೆ ಕಾಲ್ ಮಾಡ್ತಿದ್ದೆ, ಬಟ್ ಯಾಕೋ ನಾಟ್ ರೀಚಬಲ್ ಇತ್ತು. ಅದಕ್ಕೆ ನಿನ್ನ ನಂಬರಿಗೆ ಫೋನ್ ಮಾಡಿದೆ. ಫೋನ್ ಕೊಡು. ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಅದಕ್ಕೆ ತಲೆನೋವಾಗಿರ್ಬೇಕು. ಅದಕ್ಕೆ ಯಾರಿಗೂ ಸಿಗದೆ ಬಚ್ಚಿಟ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಲೂಸು. ಫೋನ್ಗೆ ತಲೆಯಲ್ಲಿದೆ, ತಲೆ ಸರಿ ಇಲ್ದಿರೋರೆ ಫೋನ್ಗೆ ತಲೆ ಇದೆ ಅಂತ ಹೇಳೋದು. ಮತ್ತೆ ಅವ್ರ ಫೋನ್ ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಏನ್ ಅರ್ಥ? ಇಲ್ಲಿ ನೆಟ್ವರ್ಕ್ ಇಲ್ದೇ ಇರೋದಕ್ಕೆ ತಾನೆ ನಾಟ್ ರೀಚಬಲ್ ಅಂತ ಬರೋದು. ಸರಿ ಹೇಳು, ಏನ್ ವಿಷಯ? ಏನಿಲ್ಲ, ವೆಡ್ಡಿಂಗ್ ಕಾರ್ಡ್ಸ್ ನ ಪ್ರಿಂಟ್ ಮಾಡೋದಕ್ಕೆ ನಾನು ಮಂಜು ಅಪ್ಪ ಒಂದೇ ಕಡೆ ಆರ್ಡರ್ ಕೊಟ್ಟಿದ್ದೀವಿ. ಪರವಾಗಿಲ್ವೇ? ಆಗ್ಲಿ ಮಾವ ಅಳಿಯ ಸಿಂಕ್ ಆಗ್ಬಿಟ್ಟಿದ್ದೀರಾ? ನಾವ್ ಯಾವತ್ತೂ ಸಿಂಕ್ ಆಗಿದ್ವಿ, ಆದ್ರೆ ಮಾವನ ಮಗಳೇ ಇನ್ನೂ ಕರೆಕ್ಟಾಗಿ ಸಿಂಕೇ ಆಗ್ತಿಲ್ಲ. ವೆಡ್ಡಿಂಗ್ ಕಾರ್ಡ್ಸ್ ರೆಡಿ ಇದೆ ಅಂತ ಹೇಳಿದ್ರು, ಅದನ್ನ ಮಂಜಪ್ಪನಿಗೆ ಹೇಳ್ಬಿಡು. ಹಲೋ ಅಮೂಲ್ಯ, ನಾನು ಹೇಳೋದು ಕೇಳಿಸ್ತಿದೆ ತಾನೆ? ಹಲೋ ಅಮೂಲ್ಯ, ಕೇಳಿಸ್ಕೊತಿದ್ಯಾ? ನಾವ್ ಇಷ್ಟು ದಿನ ಮಕ್ಳ ತರ ಕಿತ್ತಾಡ್ತಿದ್ವಿ, ಇವಾಗ ಮದ್ವೆ ಆಗೋದಕ್ಕೆ ಹೊರಟಿದೀವಿ. ಇದೆಲ್ಲ ನಿಜನ ಅಂತ ನನಗೆ ಆಶ್ಚರ್ಯ ಆಗ್ತದೆ ವೇದಾಂತ್. ದಿನ ಎಲ್ಲ ಇಷ್ಟು ಬೇಗ ಬೇಗ ಹೊಡುತ್ತಲ್ಲ. ಇದು ನಿಜನ ಅಥವಾ ಸುಳ್ಳ ಅಂತ ನಾನು ಕನ್ಫರ್ಮ್ ಮಾಡಲ್ಲ. ಹೇಗೆ ಕನ್ಫರ್ಮ್ ಮಾಡ್ತೀಯಾ? ನನ್ ಪರ್ಮಿಷನ್ ಇಲ್ದೆ ಹೇಗ್ ಮುತ್ಕೊಟ್ಟೆ ನೀನು? ದಿನ ದಿನ ಪೋಲಿ ಆಗ್ತಿದ್ಯಾ, ಇದು ಒಳ್ಳೇದಲ್ಲ. ಸುಮ್ಮನೆ ಓವರ್ ಬಿಲ್ಡಪ್ ಕೊಡ್ಬೇಡ. ನಿನಗೆ ಇಷ್ಟ ಆಯ್ತು ಅಂತ ನನಗೂ ಗೊತ್ತು. ಕೈ ಬಿಡ್ತೀಯ ನಿನ್ ಬುದ್ಧಿನ? ಹಳೆ ಮುದ್ಕಿ, ಏನೇ ಯಾವಾಗ್ಲೂ ಕಾಲ್ ಸೆಂಟರ್ ಎಂಪ್ಲಾಯ್ ತರ ಫೋನಲ್ಲೇ ಇರ್ತೀಯಾ? ಇವಾಗಲೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ರೆ ಆಮೇಲೆ ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಏನು ಇರಲ್ಲ. ದಾಂಪತ್ಯ ಜೀವನ ತುಂಬಾ ಬೋರ್ ಆಗ್ಬಿಡುತ್ತೆ ಅಷ್ಟೇ. ಏಯ್ ಬಾಯ್ ಮುಚ್ಚೆ, ಇವಳ 4 ಮಕ್ಳು ಎತ್ತೋರ್ ತರ ಮಾತಾಡ್ತಾಳೆ. ಬಾರೆ. ಬರೀ ಯಾಕೋ ಊಟ ಜಾಸ್ತಿ ಆಗ್ಬಿಡ್ತು ಕಣೆ. ಸರಿ ಸರಿ, ಸೌತೆಕಾಯಿ ತಿನ್ನಿ, ಜೀರ್ಣ ಆಗತ್ತೆ. ಅಪ್ಪ, ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿದೆಯಂತೆ, ನಾಳೆನೇ ಕಲೆಕ್ಟ್ ಮಾಡ್ಕೋಬೇಕು ಅಂತ ಪ್ರಿಂಟಿಂಗ್ ಪ್ರೆಸ್ನವನು ವೇದಾಂತಕ್ಕೆ ಫೋನ್ ಮಾಡಿ ಹೇಳದಂತೆ. ಸರಿ, ಹಾಗಾದ್ರೆ ನೀನು ನಾಳೆ ಬಂದ್ಬಿಡು, ಒಟ್ಟಿಗೆ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಡೋಣ. ಆಯ್ತಪ್ಪ. ಏಯ್ ಅಮೂಲ್ಯ, ಹಲೋ. ಸ್ವೀಟ್ ಆಗಿದ್ದಿಲ್ಲನೆ? ಸ್ವಲ್ಪ ಉಪ್ಪು ಮೆಣಸು ಹಾಕಿದ್ರೆ ಚೆನ್ನಾಗಿರೋದು. ಇನ್ನೇನು ಬೇಡವಾ? ಸ್ವಲ್ಪ ಲೈಟ್ ಆಗಿ ಕೇಳ್ತಲ್ಲ, ಸುಮ್ಮನೆ ಇರ್ರಿ. ತಗೊಳ್ಳೆ ಬಸರಿ, ಅಯ್ಯೋ ದೇರ್. ಹಲೋ. ಏಯ್ ಅಲ್ಲ ಕಣೆ,
ವಯಸ್ಸಾಗಿದೆ ಅಂತ ಉಪ್ಪು ಖಾರ ತಿನ್ನೋ ನ್ಯೂಸ್ ಕೊಡು ಅಂತೇಳಿ ನೀನು ಹಂಗಲ್ಲ ರೀ. ವಿಚಿತ್ರ ಪಾರ್ಟಿ ಇದು. ಫೋನಲ್ಲಿ ಮಾತಾಡ್ತಿದ್ದೀನಿ ಅವ್ರು ಕೂಡ ಜ್ಞಾನ ಇರೋದು.